ನಮಸ್ಕಾರ ಕರ್ನಾಟಕ ಜನತೆಗೆ ಮತ್ತೊಂದು ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ರ ಇಲ್ಲ, ನಾವು ಸೂಪರ್ ಐತೀವಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್, ನಾನು ಇವತ್ತು ತೋಟದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೆಲ್ಲ ಮರ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಗೈಸ್. ನಮ್ಮದು ಒಂದ್ಸಲಿ ಲೈಟ್ ಕಂಬ ಕೊಡ್ತು ಆ್ಯಂಡ್ ಆ ಕಡೆ ಎಲ್ಲ ಓಡಿಸಿದ್ದೀವಿ. ಸ್ವಲ್ಪ ನೀರಿಗೆ ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆ್ಯಂಡ್ ನೋಡ್ರಿ ಇಲ್ಲಿ. ಸೊ ಗೈಸ್, ಇಲ್ಲಿ ಇದೆಯಲ್ಲ ಬೆಂಡು, ಈ ಬೆಂಡಿಗೋಸ್ಕರ ಬಂದೆ. ಈ ಬೆಂಡಿದ್ರೆ ಅಲ್ಲಿ ಪೈಪ್ಗಳಿದೆಯಲ್ಲ, ಪೈಪ್ಗಳೆಲ್ಲ ಹಾಕಿ ಸರಿ ಮಾಡ್ಬೋದು, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡಿ, ಈ ಮರ ಇದೆಯಲ್ಲ, ಈ ಲೈಟ್ ಕಂಬಕ್ಕೆ ತಗ್ಲಿಕೊಂಡು ಮುರಿದೋಗಿತ್ತು. ಸೊ ಇವಾಗ ಅದನ್ನೆಲ್ಲ ತೆಗ್ದಾಕಿ ಎಲ್ಲ ಇದು ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಹೋಗಿದ್ದೆ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಎಲ್ಲ ಸರಿ ಮಾಡೋದಕ್ಕೂ ಹೇಳಿದ್ದೀವಿ, ಬರ್ತಾರೆ. ಎಲ್ಲ ಎಷ್ಟೊಂದು ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಬರ್ತಾರೆ. ಆ್ಯಂಡ್ ಇವಾಗ ಹೋಗಿ ಅಲ್ಲಿ ಬೆಂಡಾಕಿ ಬರೋಣ. ಇದೆಲ್ಲ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಯಾಕೆ ಇಲ್ಲಿ ಹಗ್ಗ ಕಟ್ಟಿದ್ದೀವಿ, ಯಾಕೆ ಅಂದರೆ ಕಿತ್ಕೊಂಡ್ಬಿಡುತ್ತೆ ನೀರು ಫೋರ್ಸ ಬರೋದಕ್ಕೆ, ಅದಕ್ಕೋಸ್ಕರ. ಸೊ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ ನೋಡಿ ಆ್ಯಂಡ್ ರಾತ್ರಿ 3 ಗಂಟೆಗೋ 2 ಗಂಟೆಗೋ ಕರೆಂಟ್ ಕೊಟ್ಟಾಗ ನೀರು ಬಂದು ಇಲ್ಲೆಲ್ಲ ಹೋಗುತ್ತೆ. ಸೊ ಗೇಟ್ ವಾಲೆಲ್ಲ ಆಫ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಹೇಳಿದ್ನೆಲ್ಲ ತೋರಿಸ್ತೀನಿ ಅಂತ. ಸೊ ಹೋಗೋಣ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಅದು ಇನ್ನೊಂದು 2 ಲೇಯರಲ್ಲಿದೆ ಗೈಸ್, ನೋಡಿರಿ ಹಿಂಗೈತೆ ಅಂತ. ಸೊ ಗೈಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಎಲ್ಲೈತೆಲ್ಲ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಎಷ್ಟೊಂದು 2 ಲೇಯರ್ ಏನೋ ಬಿಚ್ಕೊಂಡಿದ್ದಾಗಲೇ. ಇನ್ನು ಸ್ವಲ್ಪ ಬಿಚ್ಕೊಂಡು ಬಿಡುತ್ತೆ, ಅಲ್ಲೂ ಅಂತೂ ಹಂಗೆ ಆಗಿದೆ. ಸೊ ನಾವಾಗಲೇ ಎಷ್ಟೊಂದು ಜನಕ್ಕೆ ಇವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ, ಅಲ್ಲೇ ನಮ್ಮ ಹಿಂದೆಗಡೆನೇ ಇರೋದು. ಸೊ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳೋರೆ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಸೊ ಅದಕ್ಕೆಲ್ಲ ಬಂದು ಮಾಡ್ಕೊಡ್ತೀನಿ. ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರೋರು ಹತ್ರ ಎಲ್ಲ ಹೇಳ್ಸಿ ಎಲ್ಲ ಮಾಡಿಸಿದ್ದೀವಿ. ಆ್ಯಂಡ್ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಮ್ಮ ಕಾಲೇಜಿಗೆ ಸ್ವಲ್ಪ ಐಟಮ್ಸ್ಗಳು ಬೇಕು. ಯಾಕೆಂದರೆ ನಮ್ಮದು 10th ಮುಗಿದೆಲ್ಲ ಕಾಲೇಜೆಲ್ಲ ಆಗಿದೆಯಲ್ಲ, ಈಗ TC ಬೇಕು, ಅವು ಇವು ಐಟಮ್ಸ್ಗಳೆಲ್ಲ ಬೇಕಿರುತ್ತೆ. ಸ್ಟ್ಯಾಂಪು, ಪಾಸ್ಪೋರ್ಟ್ ಸೈಜ್ ಫೋಟೋ ಅವೆಲ್ಲ ತೊಗೊಂಬರ್ಬೇಕು. ಆ್ಯಂಡ್ ಈಗ ಹೋಗಿ ಹಾಲು ಕರ್ಕೊಂಡು ಇಷ್ಟು ದುಡ್ಡು, ಆಮೇಲೆ ಅಮೌಂಟ್ ತೊಗೊಂಡು ಹೋಗೋಣ. ಹಾಲು ಹಾಕ್ಬಿಟ್ಟು ಹಂಗೆ ಹೋಗಿ ಬಟವಾಡಿ ಕೊಡ್ತಾರೆ ಇವತ್ತು. ಬಟವಾಡಿ ಅಂದರೆ ಎಷ್ಟೋ ಜನ ಗೊತ್ತಿರಲ್ಲ. ಬಟವಾಡಿ ಅಂದರೆ ನಾವು ಹಾಕಿರ್ತೀವಲ್ಲ ಹಾಲು, ಸೊ ಅದ್ರ ದುಡ್ಡು ಕೊಡ್ತಾರೆ. ತಿಂಗಳಿಗೆ 2 ಸಲ ಕೊಡ್ತಾರೆ, ಓಕೆನಾ. ಆ್ಯಂಡ್ ಇವತ್ತು ಹೋಗಿ ನೋಡೋಣ ಎಷ್ಟಾಗಿದೆ ಅಂತ. ನಾವು ಒಂದು ತಿಂಗಳು ಹಾಲಲ್ಲೇ ತಂದಿದ್ವಿ ಡೈರಿಗೆ. ಅದರದ್ದು ಎಷ್ಟಾಗಿದೆ ಅಂತೆಲ್ಲ ವೆಜಾ ಮಾಡಿಸಿ ಹೋಗಿ ತೊಗೊಂಬರೋಣ. ಲೆಟ್ಸ್ ಗೋ ಗೈಸ್, ಹೋಗಿ ನೋಡೋಣ. ನೋಡಿ ಹೆಂಗಿದೆ ಕ್ರೇಜಿ. ಏನು ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ಇನ್ನೂ ಹಾಲು ಕರಿತಾವಳೆ, ಲೇಟು ಹಾಲು ಕರಿಯೋದವಳು. ಸೊ ಹೊಸ ಕರ ಹೊಡ್ಕೊಂಬಂದು ಅಲ್ಲಿ ಕಟ್ಟಾಕ್ಬಿಡೋಣ ಒಳಗಡೆ ಕೊಡ್ತೀವಿ ಮನೆಗೆ. ಸೊ ಗೈಸ್ ನೋಡಿ, ಕರ ಹೆಂಗೆ ಆಡುತ್ತೆ. ಒಳಗೆ ಕಟ್ಟಾಕಬೇಕು ಫಸ್ಟು ಇದನ್ನು. ಹೈ ತುಳಿದ್ರೆ ಕಾಲು ತಡಿ ಅತ್ತಾಗಿ, ತಡಿ ಹಾಲಿಲ್ಲ, ತಡಿಯ ಇಕ್ತೀನಿ ಅತ್ತಾಗೆ. ನೋಡೀಗ ಬಾ, ನಡಿ ಗೈಸ್. ಹಾಲು ಇಕ್ಕನ ಫಸ್ಟು ಕರಿಗೆ. ಇಲ್ಲ ಐತೆ ನೋಡ್ರಿ, ಇದಾ. ಓಹೋ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಈ ಟೈಮಾಗೆ, ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 2 ತಿಂಗಳು ಕೊಡೋಲ್ಲ, ಆಮೇಲೆ 3ನೇ ತಿಂಗಳಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ನೋಡ್ಬೋದಲ್ಲ. ಆ್ಯಂಡ್ ಈಗ ನಮ್ಮ ಹೊಸ ಕೊಟ್ಟಿಗೆ ಮನೆ ಇದು. ಯಾಕಪ್ಪ ಅಂದರೆ, ಆ್ಯಂಡ್ ಈ ಕಡೆ ಇತ್ತು. ಸೊ ಯಾರೋ ಹೇಳಿದ್ರು ಏನೋ ಹೊಸನ ಸೂರ್ಯ ಊಟ ಕಡಿಕೆ ಕಟ್ಟಾಕಬೇಕಂತೆ. ಸೊ ಅದಕ್ಕೋಸ್ಕರ ಹಂಗೆ ಕಟ್ಟಾಕಿದ್ವಿ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಈ ಥರ ಸಣ್ಣ ಕರು ಇತ್ತು ಅಂದರೆ 2 ತಿಂಗಳವರೆಗೂ ಏನೂ ಬೇಡ. 2 ತಿಂಗಳಾದಮೇಲೆ 3ನೇ ತಿಂಗಳವರೆಗೂ, ಅಂದರೆ ಎಷ್ಟೊಂದು ಜನ ಹೇಳ್ತಾರೆ 3 ತಿಂಗಳಾದಮೇಲೆ ಹಾಲು ನೀರು ಕೊಡಬೇಕು ಅಂತ. ಆದರೆ ನಾವು ಸ್ಟಾರ್ಟಿಂಗಲ್ಲೇ ಇಕ್ತಾಯಿದ್ದೀವಿ. ಅಂದರೆ 2 ತಿಂಗಳಾಗಿದೆ ಆಗಲೇ ಕರು ಇಕ್ಕೊಂಡು. ಈಗ ಇಕ್ಬೋದು, ಅಂದರೆ ಜಾಸ್ತಿ ಇಕ್ಕಕ್ಕೆ ಹೋಗ್ಬೇಡ್ರಿ. ಒಂದು ಅರ್ಧ ಲೀಟ್ರಷ್ಟು ನೀರು ಇಕ್ಕಿ ಸಾಕು, ಜಾಸ್ತಿ ಇಲ್ಲ. ಅರ್ಧ ಲೀಟ್ರಷ್ಟು ನೀರು, ಆಮೇಲೆ ಹಾಲು ಜೊತೆನೇ ಇಕ್ಕಿ, ಬರೀ ನೀರು ಇಕ್ಕಕ್ಕೆ ಹೋಗ್ಬೇಡು. ಬರೀ ನೀರು ನಾವೇನು ಇಕ್ಕಿಲ್ಲ, ಹಾಲು ಜೊತೆನೇ ಇಕ್ತಿರ್ತೀವಿ ಸ್ವಲ್ಪನೇ. ನೋಡೋಣ, ಸ್ವಲ್ಪ ಬೆಳವಣಿಗೆನೂ ಜಾಸ್ತಿ ಆಗ್ತದೆ. ನಾವು ಇಲ್ಲಿ ಹಾಕ್ತೀವಲ್ಲ ಮೇವು ಎಲ್ಲ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ನಾವು ಈಗ ಆಚೆಗಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 3 ದಿನ ಆಚೆನೇ ಇತ್ತು ಕರ, ಆಚೆಗಡೆನೇ ಕಟ್ಟಾಗ್ತಿದ್ವಿ. ಯಾಕೆಂದರೆ ಕೊಟ್ಟಿಗೆ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಿತ್ತು, ಅದಕ್ಕೋಸ್ಕರ.
ನೋಡಿರಿ ನೀಟಾಗೆಲ್ಲ ಕ್ಲೀನಾಗೆಲ್ಲ ಕೊಡ್ದಾಗ್ತೈತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಎಚ್ ಎಫ್ ಮತ್ತು ಜರ್ಸಿದು ಕ್ರಾಸ್ ಬ್ರೀಡ್ ಥರ ಬಂದ್ಬಿಟ್ಟು ಗೈಸ್. ನಮ್ಮ ಕರಿಗೆ ಆಕಳ ಜಾಸ್ತಿ, ಸುಮ್ಮನೆ ಅಲ್ಲಿ ಇಕ್ಕಿದ್ರು ಎಳ್ಕೊಂಡು ಕೊಡ್ದಾಗ್ತದೆ. ಆ್ಯಂಡ್ ನೋಡಿರಿ ಮೇವು ಎಲ್ಲ ಕೊಯ್ದಾಕಿದ್ದೀವಿ. ಇವತ್ತು ಎಲ್ಲ ಬಂದೆಲ್ಲ ನೀಟಾಗಿ ಎತ್ತಿಕ್ಕಿ ಕ್ಲೀನ್ ಮಾಡಿದ್ವಿ. ಮೊದಲು ಇಲ್ಲೆಲ್ಲ ಕಸ ಥರ ತುಂಬಿದ್ವಿ, ಈಗೆಲ್ಲ ಕ್ಲೀನಾಗಿ ಎತ್ತಿಕ್ಕಿದ್ವಿ. ಸಾಕು ಬಾ, ಅಷ್ಟೇ ಬಿಡು, ಅಲ್ಲಿ ಇರೋದು ಬಿಡು. ಆ್ಯಂಡ್ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗೋದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಣ. ಗೈಸ್ ನೋಡಿ ಗೈಸ್, ನಮ್ಮ ಅಪ್ಪನ ಸರ್ಟಿಫಿಕೇಟ್ 36% ಪಾಸು. ಸಾಕಲ್ವ ನಮ್ಮ? ಹಾಂ, ನಾನು ಬೆಂಗಳೂರಲ್ಲಿ ಓದಿರೋದು, ಸ್ಕೂಲ್ದು ರಿಪೋರ್ಟ್ ಕಾರ್ಡ್ಗಳು ಎಷ್ಟೆಷ್ಟು ಪರ್ಸೆಂಟೇಜ್ ತೆಗ್ದಿದ್ದೆ ನೋಡೋದು. ಇದೆಷ್ಟೇದಮ್ಮ? ಎಷ್ಟನೇ ಸ್ಟ್ಯಾಂಡರ್ಡ್ ಇದು? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ? ನಮ್ಮ ಅಮ್ಮ ಇನ್ನೇ ಎತ್ತಿಕೊಂಡೈತೆ ಎಲ್ಲ. ಪ್ರೀ ನರ್ಸರಿದು ಐತೆ, ಪ್ರೀ ನರ್ಸರಿ ಎಲ್ಲ A+. ಹೂನಮ್ಮ, ನೋಡಮ್ಮ ಇಲ್ಲಿ ಎಲ್ಲ A+ ಕಣಮ್ಮ. ರೋಲ್ ನಂಬರ್ 7 ಗೈಸ್. ಅವಾಗಲೇ ನಂದು ಪರ್ಸೆಂಟೇಜ್ ಏನೂ ಹಾಕಿಲ್ಲ ಅಲ್ವಾ ಗೈಸ್. ನೋಡಿರಿ, ಪ್ರೀ ನರ್ಸರಿಗೆ ಎಲ್ಲ A+. ಎಲ್ಲೋ 1-2 A ಬಂದವು ಅಷ್ಟೇ. ಪ್ರೀ ನರ್ಸರಿದು ಅಷ್ಟೇ ಇರೋದು, UKG ಇಲ್ವಾ? ಅದು ಬಿಟ್ಟರೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಐತೆ. ಫಸ್ಟ್ ಸ್ಟ್ಯಾಂಡರ್ಡ್ರಾಗೆ ನೋಡಿರಿ ಗೈಸ್, ಫಸ್ಟ್ ಸ್ಟ್ಯಾಂಡರ್ಡ್ರಾಗೂ ಎಲ್ಲ ಎ ಗುಡ್ಡು ಮಾರ್ಕ್ಸ್ ಎಲ್ಲ ಗುಡ್ಡು ನನಗೆ. ಅಮ್ಮ, ನಿನ್ಕಿಂತ ಎಷ್ಟು ಕಮ್ಮಿ ಇರ್ಬೋದು ಅಂದ್ಕೊಂಡಿದ್ಯಾ? ನಂದು 4 ಮಾರ್ಕ್ಸ್ ಕಮ್ಮಿ, ಸುಮ್ಮ ಕೂಕೋ ಗೈಸ್. ನೋಡಿರಿ, ನಮ್ಮ ಅಮ್ಮಂದು 60% ಫಸ್ಟ್ ಕ್ಲಾಸ್. ನೋಡಿರಿ ಎಲ್ಲ ಎ ಇಲ್ಲೊಂದು 2 ತಾವು ಬಿ. ನೋಡಿರಿ, ಸೆಕೆಂಡ್ ಲ್ಯಾಂಗ್ವೇಜು 2 ತಾವು ಮಾತ್ರ B ಬಂದೈತೆ, ಇನ್ನು ಮಿಕ್ಕಿದ್ದೆಲ್ಲ A ಬಂದೈತೆ. ಸ್ಪೋರ್ಟ್ಸಲ್ಲಿ ಮಾತ್ರ ನಾವು ಫುಲ್ ಒಳ್ಳೆ ಹುಡುಗರು. ಇದು ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್. ಯೂನಿಫಾರ್ಮ್ದೆಲ್ಲ ಸ್ಲಿಪ್ ಕೊಟ್ಟವ್ರಲ್ಲಮ್ಮ. ಹಾಂ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನೋಡಮ್ಮ ಫುಲ್ A, ಒಂದು B ಬಂದಿಲ್ಲ, ಎಲ್ಲ A ಬಂದೈತೆ. ರೌಂಡ್ 1, 2, ಟರ್ಮ್ 1, ರೌಂಡ್ 2, ಟರ್ಮ್ 2 ಯಪ್ಪ ಎಲ್ಲ ಗುಡ್ಡು. ಥರ್ಡ್ ಸ್ಟ್ಯಾಂಡರ್ಡಾಗೆ ಎಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಅದು ಬಿಟ್ಟರೆ ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ದು ಐತೆ ಗೈಸ್. ನೋಡಿ, ಥರ್ಡ್ ಸ್ಟ್ಯಾಂಡರ್ಡಾಗೂ ಅಷ್ಟೇ ಎಲ್ಲ ಎ ಬಾಯ್. ರೌಂಡ್ 1ಆಗೆ ನೀಡ್ ಇಂಪ್ರೂವ್ಮೆಂಟು, ಪರವಾಗಿಲ್ಲ, ಚೆನ್ನಾಗಿ ಮಾಡೋನೆ, ಪರವಾಗಿಲ್ಲ, ವಾವ್. ಥರ್ಡ್ ಸ್ಟ್ಯಾಂಡರ್ಡಾಗಿ ಯಾಕೆ ಹಂಗಾಯ್ತು ಗೊತ್ತಿಲ್ಲ. ಫೋರ್ತಿಗೆ ಬರ್ತಾ ಎಲ್ಲ ಮಾರ್ಕ್ಸ್ ಕಾರ್ಡೆಲ್ಲ ದೊಡ್ಡದಾಯ್ತು. ಇಲ್ಲಿ ಒಂದು ಸ್ವಲ್ಪ B ಆಗೈತೆ, ನೀಡ್ ಇಂಪ್ರೂವ್ಮೆಂಟ್, ಪರವಾಗಿಲ್ಲ, ಗುಡ್. ಹಾಂ, ಪ್ರೋಗ್ರೆಸ್ ಕಾರ್ಡ್ ಆಫ್ 5th. ಹಂಗೆ ನಾನು ಹೋಗ್ತಿದ್ದೆ ಸ್ಕೂಲ್ ನೋಡಿ, ಇಲ್ಲೇ ಸೆಂಟ್ ಮೇರೀಸ್ ಪಬ್ಲಿಕ್ ಸ್ಕೂಲ್. ಫಸ್ಟಿಂದ 5thವರೆಗೂ ಅಲ್ಲೇ ಓದಿದ್ದು. 5th ಕೊರೋನಾ ಬಂತು, ತಿರ್ಗಾ ಇಲ್ಲಿಗೆ ಬಂದೆ ಕೊಳ್ಳೋಕ್ಕೆ. ದಿಗಂಜೆ ಆರಾಧ್ಯ. ಅವಾಗ ನೋಡಿರಿ ಎಷ್ಟು ಸಾಕದಾಗ ಬರೋದವ್ರೆ ಹ್ಯಾಂಡ್ ರೈಟಿಂಗ್ ನಂದ. ನಾನು ಅಮ್ಮ ಆವಾಗಲೇ 140 ಸೆಂಟಿಮೀಟ್ರ್ ಇದ್ನಾ, 35 kg. ಗೈಸ್, ನಾನು ಇದ್ದಿದ್ದು ಅಡ್ರೆಸ್ ಐತೆ ನೋಡ್ರಿ, ಇಲ್ಲಿ PV ಪ್ಯಾಲೇಸ್ ಬೇಕ್ರಿ ಹತ್ರ ಇದ್ದಿದ್ದು ನಾವು, ದಾಸರಹಳ್ಳಿ. ಇಲ್ಲಿ ನೋಡಿರಿ, ಪರ್ಸೆಂಟೇಜ್ ಬಂದು ನಂದು 72 ಬಂದೈತಿ. ಆಮೇಲೆ ಗೊತ್ತಾಗ್ತಾ 55 ಬಂದೈತಿ. ಅಮ್ಮ, ನಾನು 72 ಬಂದಾಗಲೇ ಅಲ್ವಾ ನಿನಗೆ ಫೋನ್ ಮಾಡಿ ಹೇಳಿದ್ದು. ಆವಾಗಲೇ ಅಲ್ವಾ ಅಪ್ಪಂಗೇನೋ ಗಾಡಿ ಏಟಾಗಿತ್ತು ಅಂತ ಬಂದಿದ್ದೀನೋ. ನೋಡಿರಿ, 72% ಬಂದೈತಿ. ಇನ್ನು ಬಿಟ್ಟರೆ ಫಿಸಿಕಲ್ ಎಜುಕೇಷನ್ ಎಲ್ಲ ಲೈಟ್ ಎಲ್ಲ ಗೈಸ್. ಐ ಆಮ್ ಗುಡ್ ಇನ್ ಸ್ಪೋರ್ಟ್ಸ್ ಗೈಸ್. ಸ್ಪೋರ್ಟ್ಸಲ್ಲಿ ನಾವು ಫುಲ್ ಕಿಲಾಡಿಗಳು. ಎಲ್ಲ ತಿಳ್ಕೊಬೇಕಮ್ಮ. ಈಗ ಅಂಗಡಿ ತಗೋಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಾನು. ಸೊ ಗೈಸ್, ಓದ್ಕೊತಾ ಇದ್ದೀವಿ, ನೋಡ್ಬೋದಲ್ಲ. ಸೊ ನಮಗೆ ನೋಡಿ ಎಷ್ಟು ಬರ್ಸವ್ರೆ ಅಲ್ಲೇ ನೋಡಿ ಗೈಸ್, ಎಷ್ಟು ಬರ್ಸವ್ರೆ, ಇಷ್ಟೊಂದು ಬರ್ಸವ್ರೆ. ಸ್ಟಾರ್ಟಾಗಿ ಬರೀ 3 ವಾರಕ್ಕೆ. ಆ್ಯಂಡ್ ಈಗ ಮಸಾಲೆ ಮಾಡ್ಕೊಂಡು ತಿಂತಾಯಿದ್ದೀನಿ, ಚುರುಮುರಿ ಮಾಡ್ಕೊಂಡು ಒಬ್ಬನೇ. ಬೇಜಾರಾಗ್ತಿತ್ತು, ಅದಕ್ಕೋಸ್ಕರ ತಿಂತಾಯಿದ್ದೆ. ಆ್ಯಂಡ್ ಈ ಬ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ, ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಂ, ಬಾಯ್.